ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಇವತ್ತು ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಮಂಗಳವಾರ ರಾತ್ರಿ ತಡರಾತ್ರಿ ಇಮೇಲ್ ಮೂಲಕ ಬಂದಿದ್ದಂತಹ ಈ ಬಾಂಬ್ ಬೆದರಿಕೆ ಕರೆ ಬೆಳಗ್ಗೆ ವಕೀಲರು ಮತ್ತು ನ್ಯಾಯಾಲಯಕ್ಕೆ ಬಂದಂತಹ ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕವನ್ನು ನಿರ್ಮಾಣ ಮಾಡಿತ್ತು. ಹೀಗಾಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತಪಾಸಣೆ ನಡೆಸಿದಾಗ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಯಿತು. ಈ ಘಟನೆ ಕುರಿತಂತೆ ಜಿಲ್ಲಾ ಸತ್ರ ನ್ಯಾಯಾಧೀಶರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳದಲ್ಲಿ ಬಂದು ಮಾತನಾಡಿದರು. ಅವರೇನು ಹೇಳಿದರು ಕೇಳೋಣ. ಒಂದು ಇಮೇಲ್ ಐ ಡಿಗೆ ಈ ಒಂದು ಆವರಣವನ್ನು ನಾವು ಬಾಂಬ್ ಮುಖಾಂತರ ಉಡಾಯಿಸ್ತೀವಿ ಅಂತ ಒಂದು ಮೇಲ್ ಬಂದಿದೆ. ಈ ಮೇಲು ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಗಿನ ಜಾವ 1:37ಕ್ಕೆ ಬಂದು ಇಲ್ಲಿ ಡೆಲಿವರ್ ಆಗಿದೆ. ಇದನ್ನು ನಾವು ತಿಳಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ASC ಟೀಮು ಮತ್ತು ನಮ್ಮ ಎಲ್ಲ ಆಫೀಸರ್ಸು ಸಿಬ್ಬಂದಿಯನ್ನು ಇಲ್ಲಿ ಕಳಿಸ್ಕೊಟ್ಬಿಟ್ಟು DFMD ಮತ್ತು HHMD ಎರಡನ್ನೂ ಇನ್ಸ್ಟಾಲ್ ಮಾಡಿಸಿ ನಮ್ಮ ಡಾಗ್ ಸ್ಕ್ವಾಡನ್ನು ಕರೆಸಿ ಪ್ರತಿಯೊಂದು ರೂಮನ್ನು ಇಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದವಾದ ವಸ್ತು ಸಿಕ್ಕಿಲ್ಲ. ಎಲ್ಲವೂ ನಾರ್ಮಲ್ ಆಗೇ ಇದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಜಯನಗರ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದು ಒಂದು ಹುಸಿ ಬಾಂಬ್ ಪ್ರಕರಣವಾಗಿದ್ದು ಇದರಲ್ಲಿ ಯಾರು ಬಂದಿದ್ದಾರೆ, ಏನಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಮ್ಮ ತನಿಖೆಯಲ್ಲಿ ನಾವು ಹೆಚ್ಚಿನ ವಿಚಾರವನ್ನು ಕಂಡ್ಕೊತೀವಿ. ನಾವು ಪ್ರೈಮ ಫೇಸಿಯಲ್ಲಿ ನಾವು ಇದು ಉದಯನಿಧಿ ಸ್ಟಾಲಿನ್ ಅವ್ರದ್ದು ಯಾವುದೋ ಒಂದು ಕೇಸ್ ರಿಲೇಟೆಡ್ ಅಂತ ಹೇಳಿ ಮೆನ್ಷನ್ ಮಾಡಿ ಈ ಹುಸಿ ಬಾಂಬ್ ಒಂದು ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ. ಆ್ಯಸ್ ಆಫ್ ನೌ ನಮಗೆ ಆ ಥರ ಏನು ಕಂಡು ಬಂದಿಲ್ಲ. ಆದರೂ ಕೂಡ ನಾವು ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮು, ನಮ್ಮ ಬಾಂಬ್ ಸ್ಕ್ವಾಡ್ ಟೀಮು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಟೀಮ್ ಎಲ್ಲವನ್ನು ನಾವು ಇಲ್ಲೇ ನೆರೆತಿದ್ದೀವಿ. ಎಲ್ಲ ಪ್ರತಿಯೊಂದು ಕೊಠಡಿಯನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತನಕ ನಮಗೆ ಇದು ಹುಸಿ ಪ್ರಕರಣ ಅಂತಲೇ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಪ್ರತಿಯೊಬ್ಬ ಜಿಲ್ಲಾ ನ್ಯಾಯಾಧೀಶರ ಫೋಟೋಗಳನ್ನು ತಗೊಂಡು ಎಲ್ಲಿಂದ ನೈಜೀರಿಯಾ ಈ ಥರ ವಿದೇಶಗಳಿಂದ ಅವರ ಫೇಕ್ ನಂಬರನ್ನು ಉಪಯೋಗಿಸಿ ನಮ್ಮ ಫೋಟೋವನ್ನು ಹಾಕಿ ಈ ಥರ ರಿಕ್ವೆಸ್ಟ್ ಕಳಿಸೋದು. ಯಾರಿಗೆ? ವಕೀಲರಿಗೆ ಅಥವಾ ನಮ್ಮ ಕಚೇರಿ ಅಧಿಕಾರಿಗಳಿಗೆ, ನಮ್ಮ ಸ್ಟಾಫ್ಗೆ. ಏನಂತ, ನನಗೆ ನಂದು ಬ್ಯಾಂಕಿಂದು ಸ್ವಲ್ಪ ಸಮಸ್ಯೆ ಆಗಿದೆ, ತಕ್ಷಣಕ್ಕೆ ನಾನು ಬ್ಯಾಂಕಿಗೆ ಸ್ಪಂದಿಸೋಕೆ ಇಲ್ಲ, ಅದಕ್ಕಾಗಿ ದಯವಿಟ್ಟು ನನಗೆ ಒಂದು 50,000 ರೂಪಾಯಿ ಅಷ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸೋದು. ಸೊ ನಮ್ಮ ಫೋಟೋ ನೋಡಿದ ತಕ್ಷಣ ಯಾರಾದರೂ ಪಾಪ ಇವತ್ತು ಸಾಹೇಬಗೇನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಕಳಿಸ್ತಾರೆ ಅನ್ನೋ ಭ್ರಮೆ ಅವ್ರದ್ದು ಅಷ್ಟೇ. 50,000 ರೂಪಾಯಿ ಯಾರು ಅಲ್ಲ. ಈ ಥರದ್ದು ನಾನು ಇದೇ ಅಲ್ಲ, ಎಲ್ಲ ಹಾಸನ ಫಸ್ಟ್ ಸ್ಟಾರ್ಟೆಡ್ ಫ್ರಮ್ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶರಿಗೆ ಥರ ಎಲ್ಲ ಜಿಲ್ಲೆಗಳದ್ದು ಆಯಿತು. ಅದಾಗಿದ್ದು ಇದು ಫಸ್ಟ್ ಇನ್ಸಿಡೆಂಟ್ ಆಫ್ ದಿಸ್ ಟೈಪ್ ಹ್ಯಾಪನ್ಡ್ ಅಟ್ ಕೋಲಾರ್ 1 ವೀಕ್ ಬ್ಯಾಕ್. ಸೇಮ್ ಅಲ್ಲೂ ಕೂಡ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಜೆರಾಕ್ಸ್ ಬಂತ, ಅದು ಕಾಪಿ ಜೆರಾಕ್ಸ್ ಅದನ್ನೇ ಇಲ್ಲಿಗೂ ಪೋಸ್ಟ್ ಮಾಡಿದ್ದಾರೆ. ಸುಮ್ಮನೆ ಕಸಬ್ದು ಒಂದೆರಡು ವಿಷಯ, 2 ಸ್ಟೋರಿ ಹೇಳ್ತಾರೆ, ಆಮೇಲೆ DVK ಗೌರ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಈ ಥರ ಅವರು ಇದು ಉದ್ದೇಶ ಏನು, ಅದು ಏನು ಸ್ಪಷ್ಟತೆ ಏನು ಕಾಣ್ತಾ ಇಲ್ಲ ಅವ್ರಿಗೆ. ಅಂದರೆ ಉದಯನಿಧಿ ಸ್ಟಾಲಿನ್ ಅವರನ್ನು ಬೆಂಬಲಿಸಲು ಚೆನ್ನೈ ಪತ್ರಕರ್ತರಿಗೆ ಅಪ್ರಾಪ್ತ ಹುಡುಗಿಯರನ್ನು ಸರಬರಾಜು ಮಾಡಲಾಗಿತ್ತು. ಅವರ ವಿರುದ್ಧ ಯಾವುದೇ FIR ದಾಖಲಾಗಿಲ್ಲ. ತುಕ್ಕು ಹಿಡಿದ ಮೊಳೆಗಳನ್ನು ಜೋಡಿಸಲಾದ 5 ಮಿನಿ ಗ್ಯಾಸ್ ಸಿಲಿಂಡರ್ ಬಾಂಬ್ಗಳು ಮಧ್ಯಾಹ್ನ 2:30ಕ್ಕೆ ನಿಮ್ಮ ನ್ಯಾಯಾಲಯದಲ್ಲಿ ಸ್ಫೋಟಗೊಳ್ಳುತ್ತವೆ. ಈ ಥರ ಫೇಕೆ ಅನಿಸ್ತದೆ. ಇಲ್ಲ ಯಾವ ಮೇಲ್ ಐ ಡಿಗಳು ಟ್ರೇಸ್ ಆಗಲ್ಲ.